ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ. ಹಾಲಮಾತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅದು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ. ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದವ್ರು ದಲಿತರು ಒಲಿಂಪಿಕ್ದಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ಅವ್ನು ರಾಹುಲ್ ಗಾಂಧಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದರಿಂದ ಕಾಂಗ್ರೆಸ್ಗೆ 2028ಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಿದ್ದಾರೆ. ಕುರುಬ ಸಮಾಜ ಕೋಪಗೊಂಡಿದೆ. ಹಾಲುಮತ ಕುರುಬ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಇದು. ಇದರ ಎಫೆಕ್ಟ್ ನೆಕ್ಸ್ಟ್ ಎಲೆಕ್ಷನ್ ವೇಳೆಗೆ ವಿರೋಧ ಪಕ್ಷಗಳಿಗೂ ಕೂಡ ಲಾಭ ಆಗುತ್ತೆ. ರಾಹುಲ್ ಗಾಂಧಿ ಯಾವಾಗಲೂ ಹಿಂದುಳಿದ ವರ್ಗ ಅಂತಿದ್ರು, ಈಗ ಹಿಂದುಳಿದ ವರ್ಗದವ್ರನ್ನೇ ತೆಗೆದ್ರಲ್ಲ. ರಾಹುಲ್ ಗಾಂಧಿ ಯಾವಾಗಲೂ ಹಿಂದುಳಿದ ವರ್ಗ ಅಂತ ಹೇಳ್ತಿದ್ರು, ಈಗ ಹಿಂದುಳಿದ ವರ್ಗದವರನ್ನೇ ತೆಗೆದ್ರಲ್ಲ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ದಲಿತರಿಗೂ ಅನ್ಯಾಯ ಆಗಿದೆ. ಇದೆಲ್ಲದರ ಎಫೆಕ್ಟ್ 2028ಕ್ಕಾಗುತ್ತೆ ಅಂತ ಮಾತನಾಡಿದ್ದಾರೆ. 2028 ವಿಧಾನಸಭೆ ಎಲೆಕ್ಷನಲ್ಲಿ ಯಾರು ಕುರುಬು ಓಟು ಮೇಲೆ ಸೀಮಿತರಾಗಿದ್ದರು, ಯಾರು ಅವ್ರ ಮತಗಳಿಂದ ಆಯ್ಕೆ ಆಗ್ತಾ ಇದ್ರು, ಅವ್ರಿಗೆಲ್ಲ ಈ ಬಾರಿ ಇಫೆಕ್ಟ್ ಆಗುತ್ತಾ ಅಂತ? 100ಕ್ಕೆ 100 ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಈಗ ಒಂದು ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ಇದು ಇರಲಾರ್ದು ವಿರೋಧ ಇರಲಾರ್ದಂಥ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ. ಹಾಲಮಾತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅಷ್ಟೇ ಅಲ್ಲ, ಹಿಂದುಳಿದ ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ಸೇತರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾವುದೋ ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿತ್ತು, ಅದೆಲ್ಲ ವಾಪಸ್ಸು ಕಾಂಗ್ರೆಸ್ ವಿರೋಧಿ ದಳ ಯಾವುದೋ ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ BJP ಸ್ಟ್ರಾಂಗ್ ಇರ್ತೈತೋ ಈಗ ಹೇಳೋಕ್ಕಾಗೋದಿಲ್ಲ 2 ವರ್ಷದ ನಂತರ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ ಆಗುತ್ತೆ, ಅವ್ರಿಗೆ ಲಾಭ 100% ಆಗ್ತದೆ. ಹಾಲುಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲಾರ್ದ ತೆಗೆದ್ರಲ್ಲ. ಸುಮ್ಮನೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ ಯಾವುದೇ ಒಪ್ಪಂದಾಗಿಲ್ಲ, ನಾವೆಲ್ಲನೂ ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರಂದ್ರೆ. ಮತ್ತು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ. ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದವ್ರು ದಲಿತರು ಒಲಿಂಪಿಕ್ದಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ಅವ್ನು ರಾಹುಲ್ ಗಾಂಧಿ. ಹೀಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡ್ದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಏನು ಲಗ ಹೊಡೆದ್ರು ನಮ್ಮ ಉತ್ತರ ಕನ್ನಡದಾಗ ಅವ್ರದ್ದೇನು ಹಿಡಿದಿಲ್ಲ. ಅವ್ರದ್ದೇನು ಹಿಡಿದು ಹಳೆ ಮೈಸೂರು ಭಾಗದಾಗ ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ವಾರ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇತರ ಪಕ್ಷಗಳು ಜಯ ಲಭಿಸ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.